ನೋಂದಣಿ ಬಗ್ಗೆ ಆಮೇಲೆ ಆದಾಯ ಎಷ್ಟಿದೆ ಅಂತ ನೋಡ್ರಿ, ಪ್ರಿಯಾಂಕಾ ಖರ್ಗೆ ಅವರು ಕಾಂಗ್ರೆಸ್ಸಿನ ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗ. ಭಾಳ ಸಣ್ಣ ವಯಸ್ಸಲ್ಲಿ ಭಾಳ ದೊಡ್ಡ ಮಂತ್ರಿ ಹುದ್ದೆಗಳನ್ನು ನಿರ್ವಹಿಸುವಂಥ ಅವಕಾಶ ಅವ್ರಿಗೆ ಸಿಕ್ಕೈತಿ. ಕಾಂಗ್ರೆಸ್ನಲ್ಲಿ ಭಾಳ ಪ್ರಮುಖ ಲೀಡ್ರಾಗಿ ಅವರು ಹೊರಹೊಮ್ಮಿದ್ದಾರೆ. ಅವರು ಈ ರೀತಿಯ ಸಣ್ಣ ಸ್ಟಂಟ್ಗಳಿಗೆ ಹೋಗಬಾರ್ದು. ಏನೋ ನಾನು ಕೇಂದ್ರದಲ್ಲಿ ನಾನು ಸುದ್ದಿ ಮಾಡ್ತೀನಿ, ಇಡೀ ದೇಶಾದ್ಯಂತ ಸುದ್ದಿ ಮಾಡ್ತೀನಿ ಅಂಥೇಳಿ ಈ ರೀತಿಯ ಸ್ಟಂಟ್ಗಳನ್ನು ಅವರು ಮಾಡುವಂಥ ಕೆಲಸ ಅವರಿಗೆ ಅವಶ್ಯಕತೆ ಇಲ್ಲ. ಅಟೆನ್ಷನ್ ತೆಗೆದುಕೊಳ್ಳುವಂಥ ಕೆಲಸ ಮಾಡುವಂಥ ಅವಶ್ಯಕತೆ ಪ್ರಿಯಾಂಕಾ ಖರ್ಗೆ ಅವ್ರಿಗೆಲ್ಲ. ಹಾಗಾಗಿ ಅವರು ತಮ್ಮ ಡಿಪಾರ್ಟ್ಮೆಂಟ್ದಲ್ಲಿ ಮಾಡಬೇಕಾದಂಥ ಕೆಲಸಗಳನ್ನು ಮಾಡಿ ಹೆಸರು ತಗೊಳ್ಳಿ. ಅದನ್ನು ಬಿಟ್ಟು ಇಂಥ ಒಣ ರಾಜಕಾರಣ ಮಾಡೋದು ಅವರಿಗೆ ಶೋಭೆ ತರೋದಿಲ್ಲ. ಅವರ ರಾಜಕೀಯ ಜೀವನಕ್ಕೆ ಇದು ಒಳ್ಳೆಯದಲ್ಲ ಅಂಥೇಳಿ ಅವ್ರಿಗೆ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆಪಡ್ತೇನೆ. ಇವತ್ತು ಇಡೀ ರಾಜ್ಯಾದ್ಯಂತ ಗೃಹ ಇಲಾಖೆ ಮೂಲಕ ಭಾಳ ಒಳ್ಳೆ ಕೆಲಸ ಮಾಡ್ಬೋದು. ಇಡೀ ರಾಜ್ಯದಲ್ಲಿ ಡ್ರಗ್ಸ್ ಹಾವಳಿ ಮಿತಿ ಮೀರಿರ್ತೈತಿ. ಪ್ರತಿಯೊಂದು ಹಳ್ಳ್ಯಾಗ ಪ್ರತಿಯೊಂದು ಯುವಕರು, ವಯಸ್ಸಾದವರು ಎಲ್ಲರೂ ಕುಡುಕರ ಸಂಖ್ಯೆ ಹೆಚ್ಚಾಗೈತಿ. ಎಲ್ಲ ದುಡ್ದಿದ್ದೆಲ್ಲ ಕುಡ್ತಕ್ಕೆ ದುಡ್ಡು ಹೊಂಟೈತಿ. ಅಕ್ರಮ ಬೆಟ್ಟಿಂಗ್ ಕೆಲಸ ನಡೆದೈತಿ. ಇಸ್ಪೀಟು, ಜೂಜಾಟ, ಬಡ್ಡಿ ವ್ಯವಹಾರ ನಡೆದೈತಿ. ಗನ್ ಇಲ್ದವ್ರಿಗೆ ಗನ್ ಕೊಡುವಂಥ ದುಡ್ಡು ತೊಗೊಂಡು ಲೈಸೆನ್ಸ್ ಕೊಟ್ಟು ಗನ್ ಕೊಡುವಂಥ ಕೆಲಸ ನಡೆದೈತಿ. ಇವನ್ನೆಲ್ಲ ಬಂದ್ ಮಾಡುವಂಥ ಕೆಲಸನ ಪ್ರಿಯಾಂಕಾ ಖರ್ಗೆ ಅವ್ರು ಮಾಡಬೇಕು. ಅದ್ರ ಮೂಲಕ ಜನರ ಬಾಳಿಗೆ ಬೆಳಕನ್ನು ಹಚ್ಚುವಂಥ ಕೆಲಸ, ಯಾರ ಮನೆಯಲ್ಲಿ ದೀಪ ನಂದಾತವೋ ಆ ದೀಪವನ್ನು ಗಟ್ಟಿ ಮಾಡುವಂಥ ಕೆಲಸ ಪ್ರಿಯಾಂಕಾ ಖರ್ಗೆ ಅವ್ರು ಮಾಡಲಿ. ಅದನ್ನು ಬಿಟ್ಟು ಈ ರೀತಿಯ ಒಣ ಉಸಾಬರಿ ಕೆಲಸ ಮಾಡುವಂಥ ಅವಶ್ಯಕತೆ ಅವ್ರಿಗಿಲ್ಲ. ಅವ್ರದ್ದು ರಾಜಕೀಯ ಭವಿಷ್ಯ ಭಾಳ ಮುಂದೆ ದೊಡ್ಡದೈತಿ. ಈ ರೀತಿಯ ಸ್ಟಂಟ್ಗಳನ್ನು ಅವ್ರು ಮಾಡುವಂಥದ್ದು ಮಾಡಬೇಡ್ರಿ ಅಂತ ನಾವು ವಿನಂತಿ ಮಾಡ್ಕೊತೇವೆ. ನೋಡ್ರಿ, ಈ ಸರ್ಕಾರ ದಿವಾಳಿ ಆಗೈತಿ. ಸಿದ್ದರಾಮಯ್ಯನವ್ರು ಐತಲ್ಲ, ಪೂರ್ತಿ ಸರ್ಕಾರ ದಿವಾಳಿ ಮಾಡಿ ಖಾಲಿ ಕಿಸೆ ಗೌರ್ಮೆಂಟನ್ನು ಡಿ ಕೆ ಶಿವಕುಮಾರ್ ಅವ್ರಿಗೆ ಕೊಟ್ಟಾರ. ಪಾಪ ಮತ್ತು ಡಿ ಕೆ ಶಿವಕುಮಾರ್ ಅವ್ರು ಏನು ಮಾಡ್ಬೇಕು, ಅವ್ರು ಅಲ್ಲಿ ಏನು ಸ್ಕೀಮ್ಗಳಿದ್ದಾವೆ ಅವನ್ನೆಲ್ಲ ಕಟ್ ಮಾಡಿ ಏನಾದರೂ ಸರ್ಕಾರ ನಡೆಸೋಕ್ಕೆ ಪ್ರಯತ್ನ ನಡೆಸಿದ್ದಾರೆ. ಹಾಗಾಗಿ ನಿಜವಾಗಿ ಏನು ಸ್ಕೀಮ್ಗಳ ಬೆನಿಫಿಟ್ ಕೊಡಬೇಕು ಅಂಥವ್ರಿಗೆ ಕಟ್ ಮಾಡೋಕ್ಕೆ ಒಂದೇನಾದರೂ ಪ್ಲ್ಯಾನ್ ಮಾಡ್ಯಾರ. ಈಗ ಇನ್ನೊಮ್ಮೆ ರಿಜಿಸ್ಟ್ರೇಷನ್ ಮಾಡಿರಿ ಅಂತ ಹೇಳೋರು. ಈ ರಿಜಿಸ್ಟ್ರೇಷನ್ ಪ್ರೊಸೆಸ್ ಮುಗಿದ ತನಕ ಇನ್ನೊಂದು 2 ತಿಂಗಳು 3 ತಿಂಗಳು 4 ತಿಂಗಳು ಯಾರಿಗೂ ರೊಕ್ಕ ಕೊಡುವಂಗಿಲ್ಲ. ಆ ರೊಕ್ಕ ಉಳಿಸೋದು, ಆಮೇಲೆ ಜೆನ್ಯೂನ್ ಆಗಿ ಕೊಟ್ಟಂಥ ಡಾಕ್ಯುಮೆಂಟ್ಗಳನ್ನು ಕೂಡ ಅದರಲ್ಲಿ ತಪ್ಪದಂತೆ ತಪ್ಪು ಕಂಡು ಹಿಡಿದು ಮತ್ತು ಸ್ವಲ್ಪ ಮಂದಿನ ರಿಜಿಸ್ಟ್ರೇಷನ್ನಿಂದ ನಿಕಾಲಿ ಮಾಡೋದು. ಈ ರೀತಿ ಮಾಡಿ ಏನು ದುಡ್ಡು ಕೊಟ್ಟಂಗೂ ಆಗಿರಬೇಕು, ಮುಗಿನ ಮೇಲೆ ಬೆಣ್ಣೆ ಹಚ್ಚಿ ನಿಜವಾಗಿ ಏನು ಕೊಡೋದಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡುವಂಥ ಪ್ರಯತ್ನ ಮಾಡಾಕತ್ತೈತಿ. ಅವ್ರನ್ನ ಏನು ಮಾಡತ್ತಾರೆ ಇಡೀ ರಾಜ್ಯದ ಜನತೆ ಗಮನಿಸ್ತಾರೆ. ಇನ್ನೊಂದು 2 ವರ್ಷ ಐತಿ, ಜನ ಅವ್ರಿಗೆ ಸರಿಯಾಗಿ ಉತ್ತರ ಕೊಡ್ತಾರೆ.